ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಒಂದು ಚುನಾವಣೆ ವಿಧೇಯಕ ಮಂಡನೆ ಆಗಿರೋದು. ವಿಧೇಯಕ ಮಂಡಿಸಿದ್ದಾರೆ ಅರ್ಜುನ್ ರಾಮ್ ಮೇಘವಾಲ್. ಒಂದ್ ಕಡೆ ಈ ಒಂದು ವಿಧೇಯಕಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಹಾಗೆ ಎಸ್ಪಿ ಸಂಸದರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರ ಮಧ್ಯೆಯೂ ಇವತ್ತು ಲೋಕಸಭೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗಿದೆ. ಇದು ಹೇಳಿ ಕೇಳಿ ಬಿಜೆಪಿಯ ಮೋದಿಯ ಕನಸು. ಅಂದ್ರೆ ಒಂದು ಚುನಾವಣೆ, ಒಂದು ರಾಷ್ಟ್ರ ಒಂದೇ ಚುನಾವಣೆ, ಈ ರೀತಿ ಮಾಡಬೇಕು ಅನ್ನುವಂತಹ ಕುರಿತಂತೆ ಸಾಕಷ್ಟು ವರ್ಷಗಳಿಂದಲೇ ಚರ್ಚೆ ಆಗ್ತಾ ಇತ್ತು. ಈ ಒಂದು ವಿಧೇಯಕವನ್ನ ಮಂಡನೆ ಮಾಡೇ ಮಾಡ್ತೀವಿ ಅನ್ನುವಂತಹ ಕುರಿತಂತೆ ಭರವಸೆಯನ್ನು ಕೂಡ ಕೊಟ್ಟಿತ್ತು ಬಿಜೆಪಿ. ಅದರ ಬೆನ್ನಲ್ಲೇ ಈಗ ವಿಧೇಯಕ ಮಂಡನೆಯಾಗಿದೆ. ಕಳೆದ ವಾರ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯಾಗಿತ್ತು. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೆದಿತ್ತು. ಇವತ್ತು ವಿಧೇಯಕವನ್ನ ಮಂಡಿಸಿದ್ದಾರೆ ಅರ್ಜುನ್ ರಾಮ್ ಮೇಘವಾಲ್. ಸಂವಿಧಾನದ 129ನೇ ತಿದ್ದುಪಡಿಯಾಗಿ ಮಸೂದೆ ಮಂಡನೆಯಾಗಿದೆ.